ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರ ಸಂಘದ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಾರಂಭ ಹಾಗೂ ಬೃಹತ್ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ದಿನಾಚರಣೆ ಹಿನ್ನೆಲೆ ನಗರದ ಎಸ್ವಿಪಿ ವೃತ್ತದಿಂದ ಜಗತ್ ವೃತ್ತದವರೆಗೆ ಮಹಿಳೆಯರಿಂದ ಬೃಹತ್ ಬೈಕ್ ರ್ಯಾಲಿ ನಡೆಸಲಾಯಿತು. ಇನ್ನು ಬೈಕ್ ರ್ಯಾಲಿಯ ವೇಳೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್, ಜಗಜ್ಯೋತಿ ಬಸವೇಶ್ವರ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಬೈಕ್ ರ್ಯಾಲಿಯನ್ನು ವಿಜೃಂಭಣೆಯಾಗಿ ನೆರವೇರಿಸಲಾಯಿತು. ಬಳಿಕ ನಗರದ ಪೂಜ್ಯ ಡಾಕ್ಟರ್ ಬಸವರಾಜಪ್ಪ ಅಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದ ಕಲಬುರಗಿ ಜಿಲ್ಲಾ ಘಟಕ ಪದಾಧಿಕಾರಿಗಳ ಪದಗ್ರಹಣ, ರಾಜ್ಯ ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ, ಸುಭದ್ರ ರೇಖೆಗಳು ಕವನ ಸಂಕಲನ ಪುಸ್ತಕ ಬಿಡುಗಡೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಿಂತ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಭಾಗವಹಿಸಿದ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಶಶಿಲ್ ನಮೋಶಿ ಅವರು, ಮಹಿಳೆಯರು ಇಂದಿನ ಯುಗದಲ್ಲಿ ಪುರುಷರಿಗೆ ಸಮನಾಗಿ ವಿವಿಧ ಕ್ಷೇತ್ರದಲ್ಲಿ ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. ಅವರನ್ನು ಇನ್ನಷ್ಟು ಉನ್ನತ ಸ್ಥಾನಗಳನ್ನು ನೀಡುವ ಮೂಲಕ ಮುಖ್ಯ ವಾಹಿನಿಗೆ ತರುವುದು ತುಂಬಾ ಅವಶ್ಯಕವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಬಳಿಕ ಮಾತನಾಡಿದ ಪತ್ರಕರ್ತೆ ರಶ್ಮಿ ಅವರು, ಸಮಾಜಕ್ಕೆ ಮಹಿಳೆಯರು ಅಪಾರ ಕೊಡುಗೆಗಳನ್ನು ನೀಡಿದ್ದಾರೆ. ಯುಗ ಯುಗಾಂತರಗಳಿಂದಲೂ ಮಹಿಳೆಯರು ಪುರುಷರ ಸಮನಾಗಿ ವಿವಿಧ ಕ್ಷೇತ್ರದಲ್ಲಿ ಸೇವೆಗೈಯುತ್ತಿದ್ದು, ಮಹಿಳೆಯರ ಸಬಲೀಕರಣಕ್ಕೆ ಸರ್ಕಾರ ಒತ್ತು ನೀಡಬೇಕು ಎಂದು ಹೇಳಿದರು. ತದನಂತರ ಮಾತನಾಡಿದ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳೆಯರ ನೌಕರ ಸಂಘದ ರಾಜ್ಯಾಧ್ಯಕ್ಷೆ ರಮಾ ಆರ್ ಅವರು, ಸರ್ಕಾರಿ ಇಲಾಖೆಗಳು ಸೇರಿದಂತೆ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಮಹಿಳೆಯರು ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನಷ್ಟು ಮಹಿಳೆಯರನ್ನು ಮುಖ್ಯ ವಾಹಿನಿಗೆ ತರುವ ಕೆಲಸಗಳು ಆಗಬೇಕಾಗಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಅಕ್ಕ ಮಹಾದೇವಿ ಆಶ್ರಮದ ಮಾತೋಶ್ರೀ ಪ್ರಭುಶ್ರೀ ತಾಯಿ, ವಕೀಲರಾದ ಸುನಿಲ್ ಕುಮಾರ್ ವಂಟಿ, ಶರಣಮ್ಮ ಪಾಟೀಲ್, ಪ್ರಾಂಶುಪಾಲರಾದ ಡಾಕ್ಟರ್ ರತಿಕಾಂತಿ ಕ್ಯಾತನಾಳ್, ಡಾಕ್ಟರ್ ಶೈಲಜಾ ಸಿವಿ, ಸಂಘದ ಜಿಲ್ಲಾಧ್ಯಕ್ಷರಾದ ನಂದಿನಿ ಸನ್ಬಾಳ್, ಕಾರ್ಯದರ್ಶಿ ಸುಮಂಗಲ ಸಂಗಾವಿ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ತಮ್ಮೆಲ್ಲರಿಗೂ ಅಭಿನಂದನೆಯ ಶುಭಾಶಯಗಳನ್ನು ಹೇಳಲು ಇಚ್ಛಪಡ್ತೇನೆ. ಅಂತಾರಾಷ್ಟ್ರೀಯ ಮಹಿಳೆಯರ ಒಂದು ದಿನಾಚರಣೆ ಯುರೋಪ್ನಲ್ಲಿ, ಇಂಗ್ಲೆಂಡ್ನಲ್ಲಿ 1909ರಲ್ಲಿ ಪ್ರಾರಂಭ ಮಾಡಿ, ಆಗ ಎಲ್ಲ ಕಡೆ ನೋಡಿದಲ್ಲಿ ಪುರುಷ ಪ್ರಧಾನ ನಮಗೆ ಸಮಾನವಾದಂಥ ಹಕ್ಕು ಕೊಟ್ಟಿಲ್ಲ ಅಂತಕ್ಕಂಥ ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಕಡೆ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಈ ಹೋರಾಟದಿಂದ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಹೇಳಬೇಕಾಗುತ್ತೆ, ನಮ್ಮ ರಾಷ್ಟ್ರದಲ್ಲಿ ಆ ಸಮಾನವಾದಂಥ ಅಧಿಕಾರ ಬಹುಶಃ ಯುರೋಪಿಯನ್ ಸ್ಟೇಟ್ ಆಗಲಿ ಅಥವಾ USA ಕೂಡ ಮಹಿಳೆಯರಿಗೆ ಓಟಿನ ಅಧಿಕಾರ ಅನೇಕ ರಾಷ್ಟ್ರದಲ್ಲಿ ಕೊಟ್ಟಿಲ್ಲ. ಆದರೆ ನಾವು ಅಂಬೇಡ್ಕರ್ ಅವರಿಗೆ ಇವತ್ತು ನೆನೆಸ್ಕೋಬೇಕಾಗುತ್ತೆ. ಅವರು ನಮ್ಮ ಸಂವಿಧಾನದಲ್ಲಿ ಸಮಾನವಾದಂಥ ಅಧಿಕಾರ ಹಕ್ಕನ್ನು ಮಹಿಳೆಯರಿಗೂ ಕೊಟ್ಟಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೋದು. ನಾವು ನಮ್ಮ ರಾಷ್ಟ್ರ ತಾವೆಲ್ಲರಿಗೂ ಗೊತ್ತಿದ್ದಂಥ ವಿಷಯ, ಪುರುಷ ಪ್ರಧಾನವಾದಂಥ ರಾಷ್ಟ್ರ. ಆದರೆ ನಮ್ಮ ಮನಸ್ಸಲ್ಲಿ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತದ. ನಮ್ಮ ಮನಸ್ಸಲ್ಲಿ ಏನಿದೆ, ನಾನು ಫೋಟೋ ಹಾಕಿಲ್ಲ ಮನೆಯಲ್ಲಿ, ಭಾಳ ಜನ ಇಲ್ಲಿ ಅವರು ಮನೆ ತೆಗೆದು ಹಾಕಿದ್ದಾರೆ, ನಾನು ನೋಡಿದ್ದೀನಿ. ಆ ಫೋಟೋ ಏನು ಹಾಕಿದ್ದಾರೆ ಅಂತಂದರೆ, ಇಂಗ್ಲೀಷಲ್ಲಿ ಒಂದು ಗಾದೆ ಮಾತಿದೆ, ಐ ಆಮ್ ದ ಹೆಡ್ ಆಫ್ ಮೈ ಹೌಸ್. ಈ ಮನೆ ಯಜಮಾನ ನಾನು, ನನ್ನ ಹೆಂಡತಿಯ ಪರ್ಮಿಷನ್ ಇದೆ ನನಗೆ ನೀವು ಹೇಳಲಿಕ್ಕೆ ಅಂತಂದು ಆ ಫೋಟೋ ಹೆಚ್ಚು ಕಡಿಮೆ ನಾವೆಲ್ಲರೂ ಹಾಕೊಂಡಿದ್ದೀವಿ. ನಾವೇನಾರು ಅದಕ್ಕೆ ವಿರೋಧ ಮಾಡಿದರೆ ಮನೆಯವರೇ ಅವ್ರು ನಮಗೆ ಸುಮ್ಮನೆ ಬಿಡಲ್ಲ. ಎಲ್ಲಿವರೆಗಂದರೆ ಇವತ್ತು ನಾವು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಾವೇನಂದರೆ ಮನೆ ಯಜಮಾನ ಇದ್ರೂ ಕೂಡ ಮಳೆ ಮಾಡಿದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ನೋಡ್ಕೊಳ್ಳಿ ಅಂತ ಹೇಳ್ಬೋದು. ಹೊರತಾಗಿ ನಮ್ಮ ರಾಷ್ಟ್ರದ, ನಮ್ಮ ಥರದ ಒಂದು ಪರಂಪರೆ ಏನಿದೆ ಅಂತಂದರೆ, ನಮ್ಮ ಕುಟುಂಬ ನಡೆಸೋದು ಮಹಿಳೆಯರೇ, ನೀವೇ ಮತ್ತು ಯಾರು ಅಲ್ಲ ಅಂತ ಭಾಳ ಹೆಮ್ಮೆಯಿಂದ ಖುಷಿಯಿಂದ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ಯಾರಂದ್ರೆ ಮನೆ ಯಜಮಾತಿ ಅಂತ ನಮ್ಗೆ ಏನೂ ನಡೆಯಲಿಲ್ಲ, ಏನೂ ಗೊತ್ತಾಗದಲ್ಲಿ, ಏನೂ ನಡೆಯಲಿಲ್ಲ. ಕುಟುಂಬ ನಡೆಸೋರೆ ಅವರೇ. ಬಹುಶಃ ಈ ಥರದ ಒಂದು ವಾತಾವರಣ ಒಂದು ಇದು ಇರಲಿಲ್ಲ ಅಂತಂದರೆ ನಮ್ಮ ಈ ಕುಟುಂಬದ ಈ ಒಂದು ಪರಂಪರೆ ಎಲ್ಲಿ ಹೋಗಿದ್ದವರೆಲ್ಲ ಗೊತ್ತಿಲ್ಲ. ಇವತ್ತು ನಾವು ಯಾರೇ ಆಗಿರಲಿ, ಇವತ್ತು ನಾವೇನು ಹೇಳ್ತೀವಿ, ಹುಟ್ಟಿದಾಗಿಂದ ನಾವು
ಏನು ಮಾತಾಡ್ತೀವಿ, ಮದರ್ ಟಂಗ್ ಅಂತಾರೆ. ಮದರ್ ಟಂಗ್, ತಾಯಿ ಭಾಷೆ ಆಡದೆ ಮದರ್ ಟಂಗ್ ಅಂತ ಹೇಳ್ತೀವಿ. ಆದರೆ ಅದನ್ನೇ ಫಾದರ್ ಟಂಗ್ ಅಂತ ಯಾರು ಹೇಳಲ್ಲ. ಇವತ್ತು ನಾವು ಭಾರತ ಮಾತೆಗೆ ನಾವು ಪೂಜೆ ಮಾಡ್ತೀವಿ, ಮತ್ತು ಬೇರೆ ಕುಟುಂಬ ನಾವು ಪೂಜೆ ಮಾಡಲ್ಲ. ಆದರೆ ಭಾರತ ಮಾತೆ ಅಂತಂದ್ರೆ ಇಡೀ ಜಗತ್ತು, ಇಡೀ ದೇಶನೇ ತಾಯಿ ಅಂತ ಅನ್ನುವಂಥ ಭಾವನೆ ನಮ್ಮೆಲ್ಲರಿಗಿದೆ. ಆ ಸ್ಥಾನವನ್ನು ತಾವು ಹೊಂದಿದ್ರಿ. ಹೀಗಾಗಿ ನಮ್ಮ ಶೈಲಜ್ ಅವರಾಗಲಿ, ನಮ್ಮ ಅಧ್ಯಕ್ಷ ಆಗಲಿ ಏನೇ ಹೇಳಿದ್ರು ಕೂಡ ಅದು ಕಡಿಮೆನೇ. ನಾವು ಯಾವತ್ತೂ ನಿಮ್ಮನ್ನ ನಮಸ್ಕಾರ ಮಾಡಿ ನಾವು ಮನೆಯವರು ಹೋಗ್ತೀವಂತ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ಕೊಂಡಿದ್ದೀವಿ. ಆ ಪ್ರಮಾಣದ ಆ ಶಕ್ತಿ ಭಗವಂತನೇ ಕೊಟ್ಟಿದ್ದಾರೆ, ಮತ್ತೆ ಯಾವಲ್ಲ. ಇವತ್ತು ದೇವರು ಕೊಟ್ಟ ನಿಮ್ಮ ಶಕ್ತಿ, ನೀವು ಅದನ್ನು ಬಹಳ ಒಳ್ಳೆ ರೀತಿಯಿಂದ ನಿರ್ವಹಣೆ ಮಾಡ್ತಾ ಇದ್ದೀರಿ. ಎಲ್ಲ ಕೂತಂತ ಮಹಿಳೆಯರಿಗೆ ಅಭಿನಂದನೆ ಹೇಳ್ಕೊಂಡು ಚಪ್ಪಾಳಿತಕ್ಕಂತ ನಾನು ವಿನಂತಿಯನ್ನ ಮಾಡ್ತೇನೆ. ಇವತ್ತು ಸಂಘಟನೆ ಬಹಳ ಮುಖ್ಯ. ಸಂಘಟನೆ ಇದ್ರೆ ಕೂಡ ನಾವು ಅನೇಕ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಪ್ರತಿ ವರ್ಷ ಲಿಂಗ ಸಮಾನತೆಯ ಸಾಧಿಸುವಂತಹ ಉದ್ದೇಶಕ್ಕಾಗಿ ಮತ್ತು ಸಮಾಜದಲ್ಲಿ ಸಾಧನೆಯನ್ನ ಮಾಡಿದಂತ ಹೆಣ್ಣು ಮಕ್ಕಳನ್ನ ಗುರುತಿಸಿ ಅವರ ಕೊಡುಗೆಗಳನ್ನ ಸ್ಮರಿಸಲು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ. ಇದು ಒಂದು ಜಗತ್ತಿನಾದ್ಯಂತ ನಡೆಯುವಂತಹ ಒಂದು ಹಬ್ಬ ಅಂತಾನೆ ಕೂಡ ಹೇಳ್ಬಹುದು. ಹೆಣ್ಣು ಈ ಪ್ರಕೃತಿಯ ಸೃಷ್ಟಿ. ಅನಾದಿ ಕಾಲದಿಂದಲೂ ತಾನು ಅಬಲೆಯಲ್ಲ ಶಬಲೆ ಎನ್ನುವುದನ್ನ ತನ್ನ ಕೆಲಸಗಳ ಮೂಲಕ ತೋರ್ಪಡಿಸಿಕೊಳ್ತಾ ಬರ್ತಿದ್ದಾಳೆ. ಸೊ ಯಾವುದೇ ಕ್ಷೇತ್ರವನ್ನ ತೆಗೆದುಕೊಳ್ಳಿ, ರಕ್ಷಣೆ ಗಡಿಕಾಯದಿಂದ ಹಿಡಿದು ಎಲ್ಲಾ ಕ್ಷೇತ್ರಗಳಲ್ಲೂ ತಾನು ಕ್ರಿಯಾಶೀಲಳು, ಚೈತನ್ಯಶೀಲಳು, ಪರಿಪೂರ್ಣಳು, ಪ್ರಾಮಾಣಿಕಳು ಎಂಬುದನ್ನ ತನ್ನ ಕರ್ತವ್ಯದ ಮೂಲಕ ತೋರ್ಪಡಿಸ್ತಾ ಇರುವಂತದ್ದು ಹೆಣ್ಣು. ಈಕೆ ತನ್ನ ಕೆಲಸ ಕಾರ್ಯದ ಮೂಲಕ ಮುನ್ನಡೆಯುವ ಮೂಲಕ ಭಾರತದ ಒಂದು ಮಾನವ ಸಂಪನ್ಮೂಲವಾಗಿ ಪರಿಣಮಿಸಿಕೊಂಡು ಬರ್ತಾ ಇದ್ದಾಳೆ. ಸೊ ಅನಾದಿ ಕಾಲವನ್ನು ತೆಗೆದುಕೊಂಡಂತಹ ಗಾರ್ಗಿ, ಸಾಹಿತ್ಯ ವಿದ್ವಾಂಸರಾದಂತಹ ಗಾರ್ಗಿ, ಅಬಲ, ಘೋಷ ಅಂತಹ ಮಹಿಳೆಯರು ವೇದಗಳ ಕಾಲದಲ್ಲಿ ತನ್ನ ಮಹಿಳಾ ಶಕ್ತಿಯನ್ನ ತೋರಿಸ್ಪಡ್ಕೊಳ್ತಾರೆ. ಐತಿಹಾಸಿಕವಾಗಿ ನಾವು ತೆಗೆದುಕೊಂಡಾಗ ಆದರ್ಶ ಗುರುವಾಗಿದ್ದಂತಹ, ಶಿವಾಜಿಗೆ ಆದರ್ಶ ಗುರುವಾಗಿದ್ದಂತಹ ಜೀಜಾಬಾಯಿ, ತಾಯ್ನಾಡಿಗಾಗಿ ಹೋರಾಡಿದಂತಹ ವೀರರಾಣಿ ಚೆನ್ನಮ್ಮ, ವಚನಗಳ ಮೂಲಕ ದೈವತ್ವವನ್ನ ಸಾರಿದಂತಹ ಅಕ್ಕ ಮಹಾದೇವಿ, ಅಷ್ಟೇ ಏಕೆ ನಮ್ಮ ನಿಮ್ಮ ನಡುವೆ ಅನೇಕ ಮಹಿಳೆಯರು ಐತಿಹಾಸಿಕ ಸಾಧನೆಯನ್ನು ಗೈದಿದ್ದಾರೆ. ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಬಾಹ್ಯಾಕಾಶ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡುವುದರ ಮೂಲಕ ತೊಟ್ಟಿಲ ತೂಗುವ ಕೈ ಆಕಾಶದಲ್ಲಿ ಹಾರಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟವಳು ಮಹಿಳೆ ಜೀಜಾಬಾಯಿ. ಸೊ ಅಹಲ್ಯಾಬಾಯಿ ಹೋಳ್ಕರ್ ಹೆಣ್ಣು ಮಕ್ಕಳಿಗೆ ಒಂದು ಸ್ಫೂರ್ತಿದಾಯಕ ಹೆಣ್ಣು ಮಕ್ಕಳು. 12 ವರ್ಷಕ್ಕೆ ಮದುವೆ ಆಗ್ತಾಳೆ, 28 ವರ್ಷಕ್ಕೆ ತನ್ನ ಗಂಡನನ್ನ ಕಳ್ಕೊಳ್ತಾಳೆ. ಆಕೆ ಸತಿ ಸಹಗಮನವನ್ನ ಮಾಡಬೇಕು ಅನ್ನುವ ಸಂದರ್ಭದಲ್ಲಿ ಇಡೀ ಸಮುದಾಯ ಬಂದು ಆಕೆನ ಕೇಳುತ್ತೆ, ನೀವು ಈ ರಾಜ್ಯವನ್ನ ಬಿಟ್ಟು ಹೋಗಬೇಡಿ ಅಂತ. ಆದರೆ ಆಕೆಯ ದೃಢ ನಿಶ್ಚಲ ಬದಲಾಗೋದಿಲ್ಲ. ನಂತರ ಅವರ ಮಾವ ಬಂದು, ನಾನು ಈ ಸಾಮ್ರಾಜ್ಯವನ್ನ ಕಟ್ಟಿದ್ದೇನೆ, ಈ ಸಾಮ್ರಾಜ್ಯದ ನನ್ನ ಜನತೆಯನ್ನ ರಕ್ಷಣೆ ಮಾಡೋದಕ್ಕೆ ನೀವು ಈ ಒಂದು ನಿಮ್ಮ ದೃಢ ನಿರ್ಧಾರವನ್ನ ಬಿಡಬೇಕು ಅಂತ ಹೇಳಿದಾಗ ಅಹಲ್ಯಾಬಾಯಿ ಹೋಳ್ಕರ್ ಆ ಒಂದು ತನ್ನ ಮಾವನಿಗೆ ಗೌರವನ ಕೊಟ್ಟು ಇಡೀ ಮರಾಠ ಸಂಸ್ಥಾನದ ಚುಕ್ಕಾಣಿಯನ್ನ ಹಿಡಿದು ತನ್ನ ಆಡಳಿತದ ಮೂಲಕ ಇಡೀ ಮಹಿಳೆಯ ಏನು ಶಕ್ತಿ ಸಾಮರ್ಥ್ಯವನ್ನ ತೋರ್ಪಡಿಸ್ತಳು ಅಂತಂದ್ರೆ ಅಹಲ್ಯಾಬಾಯಿ ಹೋಳ್ಕರ್. ಇನ್ನು ರಾಜಕೀಯ ವಿಷಯಕ್ಕೆ ಬಂದಾಗ ಇಂದಿರಾ ಗಾಂಧಿ, ಪ್ರತಿಭಾ ಪಾಟೀಲ್, ಮಾಯಾದೇವಿ, ಜಯಲಲಿತಾ, ಇನ್ನು ಅನೇಕ ಹೆಣ್ಮಕ್ಳು ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ತಮ್ಮದೇ ಆದಂತಹ ಸಾಧನೆಯನ್ನ ಮಾಡಿದ್ದಾರೆ. ಆರ್ಥಿಕ ಕ್ಷೇತ್ರಕ್ಕೆ ಬಂದಾಗ, ಔದ್ಯೋಗಿಕ ಕ್ಷೇತ್ರಕ್ಕೆ ಬಂದಾಗ, ನಂತರ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಬಂದಾಗ ಸುಧಾಮೂರ್ತಿ, ನೆಕ್ಸ್ಟ್ ಇಂದಿರಾ ನೋಯಿ, ಕಿರಣ್ ಮಜುಮ್ದಾರ್, ಸುನಿತಾ ವಿಲಿಯಂ, ಕಲ್ಪನಾ ಚಾವ್ಲಾ, ಇಂಥ ಅನೇಕ ಹೆಣ್ಣು ಮಕ್ಕಳನ್ನ ನಾವು ಸ್ಫೂರ್ತಿಯಾಗಿ ಪಡಿತಾ ಇದ್ದೀವಿ. ಇಂತಹ ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಂತಹ ನಾಡು ನಮ್ಮ ಭಾರತೀಯ ನಾಡು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣಿಗೆ ಒಂದು ದೈವತ್ವವನ್ನ ಕೊಟ್ಟಿದ್ದಾರೆ. ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿ ನೀಡದಂತಹ ಒಂದು ಅರ್ಧಾಂಗಿನಿ, ಅರ್ಧನಾರೀಶ್ವರಿ ಎಂಬ ಪರಿಕಲ್ಪನೆ ಬಂದಿದ್ದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ. ಯಾವುದೇ ಪಾಶ್ಚಾತ್ಯ ರಾಷ್ಟ್ರಗಳು ಹೆಣ್ಣಿಗೆ ಈ
ಗೌರವವನ್ನ ನೀಡಿಲ್ಲ. ಎಲ್ಲ ಕ್ಷೇತ್ರವನ್ನ ತೆಗೆದುಕೊಳ್ಳಿ. ಈಗ ಭಾರತದ ಆರ್ಥಿಕತೆಯಲ್ಲಿ ರಾಷ್ಟ್ರೀಯ GDPಯಲ್ಲಿ ಹೆಣ್ಣು ಮಕ್ಕಳ ಕೊಡುಗೆ 18% ಇದೆ. ಕೃಷಿ ಕ್ಷೇತ್ರದಲ್ಲಿ 48% ಇದೆ. ಸೇವಾ ವಲಯದಲ್ಲಿ 30% ಮಹಿಳೆಯರು ಇವತ್ತು ತಮ್ಮ ಸಾಧನೆಯ ಮೂಲಕ ತೋರ್ಪಡಿಸ್ತಾ ಇದ್ದಾರೆ. ಅಷ್ಟೇ ಯಾಕೆ, ಸ್ಟಾರ್ಟ್ಅಪ್ ಇಂಡಿಯಾದಲ್ಲಿ ಸಂಸ್ಥಾಪಕರಾಗಿ ಒಂದು ಕಂಪನಿಗಳನ್ನ ಮುನ್ನಡೆಸ್ತಾ ಇರುವುದು ಮಹಿಳೆಯರೇ, 10% ಇದ್ದಾರೆ. ಸೊ 150 ಒಂದು ಸಮೀಕ್ಷೆಯ ಪ್ರಕಾರ 250 ಕಂಪನಿಗಳಲ್ಲಿ ಮುಖ್ಯ ಹುದ್ದೆಗಳನ್ನ ಪಡ್ಕೊಂಡವರು ಅಂತ ಹೇಳಿದ್ರೆ ಮುಖ್ಯ ಕಾರ್ಯನಿರ್ವಾಹಕ ಹುದ್ದೆ ಮತ್ತು ಮುಖ್ಯ ವ್ಯವಸ್ಥಾಪಕ ನಿರ್ದೇಶಕರ ಹುದ್ದೆಯನ್ನು ಪಡ್ಕೊಂಡವರು ಹೆಣ್ಣು ಮಕ್ಕಳು 55% ಇದ್ದಾರೆ. ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ಅನಾದಿ ಕಾಲದಿಂದಲೂ ಏನು ಸಾಮಾಜಿಕ ಸಂಕೋಲೆಗಳಲ್ಲಿ ಬಂಧಿತರಾಗಿದ್ದಂತಹ ಮಹಿಳೆ ಆ ಕಟ್ಟಳೆಗಳನ್ನ ಮೀರಿ ತನ್ನ ಸಾಮರ್ಥ್ಯವನ್ನ ತೋರಿಸಿದ್ದಾಳೆ. ಅವಳಲ್ಲಿರುವಂತಹ ಗುಪ್ತ ಸಾಮರ್ಥ್ಯದ ಮೂಲಕ ದೇಶಕ್ಕೆ ಒಂದು ಅನನ್ಯ ಕೊಡುಗೆಯನ್ನ ಕೊಟ್ಟಿದ್ದಾಳೆ. ಇವತ್ತು ನಾನು ಇಲ್ಲಿ ನಿಂತಿರೋದು ಅಥವಾ ನೀವಿಲ್ಲಿ ನಿಂತಿರೋದು ಶಿಕ್ಷಣವನ್ನ ಪಡೆದು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದಿಂದ, ನಮ್ಮ ಪೂರ್ವಿಕರಾದಂತಹ ರಾಜಾ ಮೋಹನ್ ರಾಯ್ ಅವರು ಸತಿ ಸಾಗಮನ ಪದ್ಧತಿಯ ವಿರುದ್ಧ ಹೋರಾಟ ಮಾಡೋದ್ರಿಂದ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ ಅವರು ಮಹಿಳೆಯರ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ರಿಂದ ಇವತ್ತು ನಾನು ನೀವು ಎಲ್ಲರೂ ಕೂಡ ಈ ಒಂದು ಸಮಾರಂಭದಲ್ಲಿ ನಿಂತಿದ್ದೀವಿ ಅಂತಂದ್ರೆ ಅವರ ಹೋರಾಟದ ಫಲ, ಅವರ ದೂರದೃಷ್ಟಿಯ ಫಲ. ಅವರಿಗೆಲ್ಲರಿಗೂ ಕೂಡ ನಾವು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ನಾನು ಅವರಿಗೆ ಕೃತಜ್ಞತೆಯನ್ನ ಸಲ್ಲಿಸೋದಕ್ಕೆ ಬಯಸ್ತೀನಿ. ಇಷ್ಟಾದ್ರೂ ಕೂಡ ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ತನ್ನದೇ ಆದಂತಹ ದಾಪುಗಾಲನ್ನ ಇಡ್ತಾ ಇದ್ರು ಕೂಡ ಮಹಿಳೆಯರ ಮೇಲೆ ಶೋಷಣೆಗಳು, ಅವ್ರ ಮೇಲೆ ಆಗ್ತಿರುವಂತಹ ಶೋಷಣೆಗಳು ನಿಲ್ತಾ ಇಲ್ಲ. ಅದಕ್ಕೆಲ್ಲಕ್ಕೂ ಕೂಡ ನಿದರ್ಶನ ಇತ್ತೀಚೆಗೆ ಕಲ್ಕತ್ತಾದಲ್ಲಿ ಮಹಿಳಾ ವಿದ್ಯಾರ್ಥಿನ ಮೇಲೆ ನಡೆದಂತಹ ಏನು ಲೈಂಗಿಕ ಶೋಷಣೆ. ಇಷ್ಟೇ ಏಕೆ, ಇತ್ತೀಚೆಗೆ ನಮ್ಮ ಭದ್ರಾವತಿಯಲ್ಲಿ ನಮ್ಮ ಹೆಣ್ಣು ಮಗಳ ಮೇಲೆ, ಸರ್ಕಾರಿ ಹೆಣ್ಣು ಮಗಳ ಮೇಲೆ ನಡೀತದೆ ದೌರ್ಜನ್ಯ. ಭೂವಿಜ್ಞಾನ ಗಣಿ ವಿಜ್ಞಾನದ ಅಧಿಕಾರಿಯ ಮೇಲೆ ನಡೀತದೆ. ಕೊಪ್ಪಳದಲ್ಲಿ ಕಲಬುರಗಿಯಲ್ಲಿ ಇರುವಂತಹ PDO ಅಧಿಕಾರಿಯ ಹೆಣ್ಣು ಮೇಲೆ ನಡೀತದೆ. ಆಕೆಗೆ ಚಪ್ಪಲಿಯಿಂದ ಹೊಡೆಯುವುದನ್ನ ನಾನು ಈ ಸಭೆಯಲ್ಲಿ ಖಂಡಿಸ್ತೀನಿ. ಯಾವುದು ಹೆಣ್ಣು ಮಕ್ಕಳು ಸಂಸಾರದ ಎರಡು ಕಡೆ ಬರ್ತಾರೆ ಅವರು. ಮನೆಯನ್ನು ಕೂಡ ಮತ್ತು ಸಮಾಜದ ಸರ್ಕಾರಕ್ಕೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇರ್ತಾರೆ. ಎರಡು ಹೆಣ್ಣು ಯಾವುದೇ ಆಗಲಿ ಒಳಗಿನ ಮತ್ತು ಹೊರಗಿನ ಕೆಲಸಗಳನ್ನು ಶ್ರೇಣೀಕರಿಸದೆ ಸಮಾನವಾಗಿ ಮಾಡ್ಕೊಂಡು ಹೋಗೋಳು ಹೆಣ್ಣು. ಒಂದು ಮನೆಯನ್ನು, ಕುಟುಂಬದ ನಿರ್ವಹಣೆಯನ್ನು ಮಾಡಬೇಕು ಮತ್ತು ಸರ್ಕಾರದ ಕೆಲಸವನ್ನ ಮಾಡಬೇಕು. ಅಷ್ಟು ಒತ್ತಡದಿಂದ ಬಂದು ಅವಳು ಸಮಾಜದಲ್ಲಿ ತನ್ನ ಸೇವೆಯನ್ನ ಮಾಡಕ್ಕೆ ಹೊರಡ್ತಾ ಇದ್ದಾಳೆ ಅಂತಂದಾಗ ಪ್ರತಿಯೊಬ್ಬರು ಆಕೆಯನ್ನ ಗೌರವಿಸಬೇಕು. ಅವಳನ್ನ ಒಂದು ಸಮಾನ ದೃಷ್ಟಿಕೋನವನ್ನು ನೀಡಬೇಕು. ಈ ಪ್ರಪಂಚದಲ್ಲಿ, ಈ ದೇಶದಲ್ಲಿ ಸಮಾನತೆ ಅಂತ ನಾವು ಹೇಳ್ತೀವಿ. ಸಮಾನತೆ ಅಂತ ಹೇಳಿದ್ರೆ ನನ್ನ ಮೇಲು ನೀನು ಕೆಳಗೆ ಅನ್ನೋವಲ್ಲ. ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಜೊತೆಯಲ್ಲಿ ಹೋಗ್ಬೇಕು. ಆಗ ಮಾತ್ರ ಸಮೃದ್ಧ ಭಾರತವನ್ನ, ಸಮಗ್ರ ಭಾರತವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ಮಹಿಳೆಯರು ಕೂಡ ಪುರುಷರಾದಿಯಾಗಿ ನಾವು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯದ ಸಂದರ್ಭದಲ್ಲಿ ಮಹಿಳೆಯರ ಕೊಡುಗೆ ಅಗಣ್ಯ. ಇವರು ಗಾಂಧೀಜಿಯವರು ಹೇಳ್ತಾರೆ, ಮಹಿಳೆಯರಲ್ಲಿರುವಂತಹ ಏನು ಆ ಒಂದು ಮನಸ್ಥಿತಿ ಇದೆ, ತನ್ನಲ್ಲಿರುವಂತಹ ಅಹಿಂಸಾತ್ಮಕ ಹೋರಾಟಕ್ಕೆ ಮಹಿಳೆಯರ ಮನಸ್ಥಿತಿ ಹೊಂದುತ್ತೆ ಅಂತ ಹೇಳಿ ಆ ಏನು 4 ಗೋಡೆಗಳಲ್ಲಿ ಮಧ್ಯದಲ್ಲಿ ಬಂಧಿತಳಾಗಿದ್ಲು ಮಹಿಳೆ, ಅವಳನ್ನ ಸಮಾಜದ ಮುಖ್ಯವಾಹಿನಿಗೆ ತಗೊಂಡು ಬರ್ತಾರೆ. ಆವಾಗ ಪುರುಷರ ಜೊತೆಯಾಗಿ ಮಹಿಳೆಯರು ಹೆಜ್ಜೆ ಇಡುವ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದು ಅಗ್ರಗಣ್ಯ ಪಾತ್ರವನ್ನ ವಹಿಸ್ತಾರೆ. ಹಾಗೆ ಕೂಡ ಇವತ್ತು ಜಾಗತೀಕರಣದ ಸಂದರ್ಭದಿದ್ದೀವಿ. ಜಾಗತೀಕರಣ ಮುಕ್ತವಾಗಿದೆ ನಮಗೆ. ಆದ್ದರಿಂದ ಮಹಿಳೆಯರಿಗೆ ಎಲ್ಲ ಅವಕಾಶಗಳು ಮುಕ್ತ. ಭಾರತ ಜಾಗತೀಕರಣದ ಮುಕ್ತದ ವ್ಯವಸ್ಥೆಯಲ್ಲಿರೋದ್ರಿಂದ ಮಹಿಳೆಯರಿಗೆ ಎಲ್ಲ ಅವಕಾಶಗಳು ಕೂಡ ಸಿಗ್ತಾ ಇದೆ. ಇದನ್ನ ನಾವೆಲ್ಲರೂ ಕೂಡ ಸದುಪಯೋಗವನ್ನ ಪಡ್ಕೊಂಡು ಸಮಾಜವನ್ನ ಕಟ್ಟುವುದರ ಜೊತೆಗೆ ರಾಷ್ಟ್ರದ ಭವಿಷ್ಯ, ಭಾರತದ ನಿರ್ಮಾಣದ ಹೆಜ್ಜೆಯನ್ನ ನಾವು ಹಾಕಬೇಕಾದಂತಹ ಒಂದು ಇದೆ. ಅದ್ರ ಜೊತೆಗೆ ನಮಗೆ ನಮ್ಮ ಕಾನೂನುಗಳ ಅರಿವನ್ನು ನಾವು ಪಡ್ಕೋಬೇಕು. ಆಗ ಮಾತ್ರ ನಮ್ಮನ್ನ ನಾವು ರಕ್ಷಣೆ ಮಾಡಿಕೊಂಡಾಗ ಇಡೀ ಮಹಿಳಾ ಸಮುದಾಯವನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಾವು ಏಳಿಗೆಯನ್ನು ಹೊಂದಬೇಕು, ಪುರುಷರ ದಮನಕ್ಕಾಗಲ್ಲ. ದೇಶದ ಏಳಿಗೆಗಾಗಿ, ಕುಟುಂಬದ ಏಳಿಗೆಗಾಗಿ ನಾವು ಹೆಚ್ಚು ಏಳಿಗೆಯನ್ನ ಹೊಂದಬೇಕು, ಪರಿಪೂರ್ಣರಾಗಬೇಕು. ಆಗ ಮಾತ್ರ ನಾನು ಭವಿಷ್ಯದ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಅಂತ ಕೂಡ ನಾನು ಹೇಳ್ತಿದ್ದೆ. ನಾವು ಪ್ರತಿ ವರ್ಷ ಈ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನ ಒಂದೊಂದು ಘೋಷವಾಕ್ಯದ ಮೂಲಕ ಆಚರಿಸಲಾಗುತ್ತೆ. ಈ ವರ್ಷ
ಈ ಘೋಷವಾಕ್ಯ 2025ರ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಘೋಷವಾಕ್ಯ ಅಂತಂದ್ರೆ ಮಹಿಳೆಯರು ಮತ್ತು ಯುವತಿಯರಿಗಾಗಿ ಹಕ್ಕುಗಳು, ಸಮಾನತೆ ಮತ್ತು ಸ್ವಾವಲಂಬನೆ ಎಂಬ ಒಂದು ಪರಿಕಲ್ಪನೆಯಿಂದ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗ್ತಾ ಇದೆ. ಈ ದಿನ ಮಹಿಳೆಯರ ಸಾಧನೆಗಳನ್ನ ಮೌಲ್ಯಮಾಪನ ಮಾಡೋದಕ್ಕೆ, ಇರುವ ಅಡೆತಡೆಗಳನ್ನ ಕಂಡುಹಿಡಿಯೋದಕ್ಕೆ, ಜೊತೆಗೆ ಲಿಂಗ ಸಮಾನ ಭವಿಷ್ಯತ್ತ ಹೆಜ್ಜೆಯನ್ನ ಇಡೋದಕ್ಕೆ ಇದೊಂದು ಸಂದರ್ಭ ಅತ್ಯಂತ ಮಹತ್ವವಾಗಿದೆ. ಒಟ್ಟಾರೆ ಹೇಳಬೇಕು ಅಂತಂದ್ರೆ ಮಹಿಳೆಯರ ಮೇಲೆ ಆಗ್ತಿರುವಂತಹ ಏನು ಕಾನೂನು ಮತ್ತೆ ನಿಯಮಗಳು ಮತ್ತು ಸಾಮಾಜಿಕ ಬದಲಾವಣೆಗಳನ್ನ ರಚನಾತ್ಮಕ ಮಾರ್ಗವಾಗಿ ವೇಗವರ್ಧಿಸುವುದೇ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ನಿಮ್ಮನ್ನ ಕೇಳಿದ್ರೆ ನಾನು ನಿಮಗೆ ಕೈ ಮುಗಿತೀನಿ, ನಿಮಗೆ ಕಾಲಿಗೆ ಬೀಳ್ತೀನಿ, ನಿಮ್ಮನ್ನ ದೇವರಾಗಿ ಮಾಡ್ತೀನಿ. ಸ್ವಾಮಿಗಳೇ, ನಮಗೆ ದೇವರಾಗಿಸುವಂತಹ ಯಾವ ಮನುಷ್ಯನೂ ಬೇಡ. ನಮಗೆ ತನ್ನಂತೆ ಬಗೆಯುವ ಒಬ್ಬ ಮನುಷ್ಯ ಬೇಕು. ಅದನ್ನೇ ಬೆಲ್ ಹುಕ್ಸ್ ಹೇಳಿದ್ದು, ಬಾರಯ್ಯ ಮಮ ಬಂಧು ಅಂತ. ಮಮ ಬಂಧು ಅಂದರೆ ನನ್ನ ಆತ್ಮ ಬಂಧು, ನನ್ನ ಆತ್ಮ ಸಖ. ಇದನ್ನೇ ಅಕ್ಕ ಮಹಾದೇವಿ ಹೇಳಿದ್ದು. ಅಕ್ಕ ಮಹಾದೇವಿ ಆಗಲಿ, ಬೆಲ್ ಹುಕ್ಸ್ ಆಗಲಿ, ಯಾಕೆ ಒಂದು ಸಾಮೂಹಿಕ ಧ್ವನಿ ಆಗಲಿಲ್ಲ ಅಂದರೆ ಆಗ ಈ ಥರದ ಸಂಘಟನೆ ಇರಲಿಲ್ಲ. ಒಂಟಿ ಧ್ವನಿಯಾಗಿ ಮಾತ್ರ ಬರ್ತದೆ. ಒಂದು ಹೆಣ್ಣು ಧ್ವನಿ ಆಗಬೇಕು ಅಂದರೆ ಹಿಂಗೆ ನೀವೆಲ್ಲ ಈಗ ಒಟ್ಟುಗೂಡಿದಿರಲ್ಲ, ಹಿಂಗೆ ಒಟ್ಟುಗೂಡಿ ಒಂದು ಸಂಘಟನೆ ಆಗಬೇಕು. ಆ ಸಂಘಟನೆ ಆದಾಗ ನಾವು ನಮ್ಮ ಧ್ವನಿಯನ್ನು ಗಟ್ಟಿ ಧ್ವನಿಯಾಗಿ ದಾಟಿಸಬಹುದು. ಆಮೇಲೆ ಅಮ್ಮ ನಂದಿನಿ, ನಾನು ನಿನ್ನ ಸಹೋದರಿ ಅಂದ್ಕೊಂಡು ಒಂದು ಮಾತು ಹೇಳ್ತೀನಿ. ಮುಂದಿನ ಸಲ ಕಾರ್ಯಕ್ರಮಗಳಾದಾಗ ಈ ಋಣ ಸಂದಾಯದ ಸನ್ಮಾನಗಳನ್ನು ಇಟ್ಕೋಬೇಡಿ. ಇದರಲ್ಲಿ ಯಾವ ಅರ್ಥಗಳೂ ಇಲ್ಲ. ಇದರಿಂದ ನೀವು ಯಾವ ಗೌರವ ಸಮರ್ಪಣೆಯೂ ಸಲ್ಲಿಸಿದಂಗೆ ಆಗೋದಿಲ್ಲ. ಯಾವಾಗ ನೀವು ಇನ್ನೊಬ್ಬರ ಜೀವನದ ಸಮಯವನ್ನು ಗೌರವಿಸ್ತೀರೋ ಅದು ನಿಜವಾದ ಗೌರವ ಅಲ್ವಾ? ನಂಗೆ ಸಮಯ ಇಲ್ಲ ಅಂತಂದ್ರೆ ನನಗೂ ಇಲ್ಲ ಸ್ವಾಮಿ, ನನಗೇನು ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಬಂದು ಇಲ್ಲಿ ಕೂತ್ಕೊಂಡಿಲ್ಲ ನೀವೆಲ್ಲರೂ ಅಲ್ವಾ? ನೀವು ನಿಮ್ಮ ಸಮಯನ ಅವ್ರಿಗೆ ಕೊಟ್ಟಿದ್ದೀರಿ, ಅದರ ಋಣ ತೀರಿಸ್ಬೇಕು. ಇನ್ನು ಈಗ ಮಾತಿಗೆ ಬರ್ತೇನೆ. ಇದು ಸ್ವಲ್ಪ ಉಕ್ತಾ ಇತ್ತು, ಸ್ವಲ್ಪ ಸಮಾಧಾನ ಆಯ್ತೀಗ. ಈಗ ಮಾತಿಗೆ ಬರ್ತೇನೆ. ಎಷ್ಟು ಜನರಿಗೆ ನೆನ್ನೆಯಿಂದ ತಾಯಿಯಾಗಿ, ತಂಗಿಯಾಗಿ, ಹೆಂಡತಿಯಾಗಿ, ಪ್ರೇಯಸಿಯಾಗಿ, ಸಂಗಾತಿಯಾಗಿ, ಗೆಳತಿಯಾಗಿ ನನ್ನ ಜೊತೆಗಿದ್ದೆ, ಅದಕ್ಕಾಗಿ ಧನ್ಯವಾದ ಅಂತ ಹೇಳಿದ ಮೆಸೇಜ್ಗಳು ಬಂದಿವೆ. ಕೈ ಎತ್ತಿ. ಮೋಸ್ಟ್ ಎಲ್ರಿಗೂ ಬಂದಿವೆ. ಯಾರೆಲ್ಲ ಕಳಿಸಿದ್ದೀರಿ ಕೈ ಎತ್ತಿ? ಅವರು ಎಲ್ಲ ಕಳೆವೆ. ಥ್ಯಾಂಕ್ ಯು ಸರ್ ನಿಮಗೆಲ್ಲ. ಆದರೆ ನೀವೆಲ್ಲ ಒಂದು ತಪ್ಪು ಮಾಡ್ತಿದ್ದೀರಿ. ಏನು ಗೊತ್ತಾ? ಅನಾದಿ ಕಾಲದಿಂದ ನಮ್ಮ ಮೇಲೆ ಒಂದು ಹೇರಿಕೆ ಆಗ್ತಾನೇ ಬಂದಿದೆ. ಅದನ್ನು ಇದು ಬಟರಿಂಗ್ ಲ್ಯಾಂಗ್ವೇಜ್ ಅಂತೀವಲ್ಲ, ಬೆಣ್ಣೆ ಹಚ್ಚುವ ಭಾಷೆಯಲ್ಲಿ, ನೀ ನನ್ನ ತಾಯಿಯಾಗಿಯೇ ಇರು, ನೀ ನನ್ನ ತಂಗಿಯಾಗಿಯೇ ಇರು, ನೀ ನನ್ನ ಸಖಿಯಾಗಿಯೇ ಇರು, ನೀ ನನ್ನ ಹೆಂಡತಿಯಾಗಿಯೇ ಇರು. ಅದಕ್ಕೂ ಮೀರಿ ಏನಾದರೂ ಆದರೆ ಹುಷಾರ್. ಅದನ್ನೇ ನಿಮ್ಮ ನಾಯಕರು ಹೇಳೋದು. ಮಾನ ಮರ್ಯಾದೆ ಅನ್ನೋದು ಮಹಿಳೆಯರಲ್ಲೇ ಇದೆ. ಪಾಪ ಪುರುಷರೇನು ಅದನ್ನು ಹಾಳು ಮಾಡೋಕ್ಕೆ ಇದ್ದಾರೆ. ಹೌದಾ? ಅಲ್ಲ ಅಲ್ವಾ? ಮಾನ ಮರ್ಯಾದೆ ಅನ್ನೋದು ನಮ್ಮ ಆತ್ಮಗೌರವಕ್ಕೆ ಸಂಬಂಧಿಸಿದ್ದು. ಸೆಲ್ಫ್ ರೆಸ್ಪೆಕ್ಟ್. ಅದು ಮಹಿಳೆಯರಾಗಿರಲಿ, ಪುರುಷರಾಗಿರಲಿ. ಮಹಿಳಾವಾದ, ಸ್ತ್ರೀವಾದ ಯಾವತ್ತೂ ಪುರುಷ ದ್ವೇಷಿಯಾಗಿ ಅಂತ ಹೇಳೋದಿಲ್ಲ. ಅದು ಹೇಳೋದಿಷ್ಟೇ, ಮನುಷ್ಯರನ್ನ ಮನುಷ್ಯರಾಗಿ ಕಾಣು.
ಸಮಾನ ಅವಕಾಶಗಳನ್ನು ಕೊಡಿ, ಸಮಾನ ವೇತನವನ್ನು ಕೊಡಿ, ಸಮಾನ ಅಧಿಕಾರ, ಸಮಾನ ಹಕ್ಕು, ಸಮಾನ ಬಾಧ್ಯತೆಗಳನ್ನು ಕೊಡಿ, ಕರ್ತವ್ಯಗಳನ್ನೂ ಸಮಾನವಾಗಿ ಕಾಣಿರಿ. ಆಮೇಲೆ ದಯವಿಟ್ಟು ಈಗಲೂ ಯಾವುದೋ ಒಂದು ಕಾಲದಲ್ಲಿ ಹೇಳಿದ್ದ ಕಾರೇಶು ಮಂತ್ರಿ ಆ ಶ್ಲೋಕ ಕಂಡ್ಕೋಬೇಡಿ. ಈ ಶ್ಲೋಕಗಳನ್ನೆಲ್ಲ ಹೇಳಿ ಎಲ್ಲ ಜವಾಬ್ದಾರಿನೂ ನಮ್ಮ ಹೆಗ್ಲಿಗೆ ಹಾಕಿ ಆರಾಮಾಗಿರ್ತಾರೆ. ನಾನು ನಿಮಗೆ ಕೈ ಮುಗಿತೀನಿ, 100 ರೂಪಾಯಿ ಕೈ ಒಡ್ತೀನಿ ಅಂತ ಹೇಳೋರು ಯಾರೂ ನಿಮ್ಮನ್ನು ಗೌರವಿಸೋಲ್ಲ. ಗೌರವ ಅನ್ನೋದು ಪರಸ್ಪರ ಗೌರವ ಆಗಿರಬೇಕು, ಪರಸ್ಪರ ಒಟ್ಟಿಗೆ ನಡೆಯುವಂಥದ್ದಾಗಬೇಕು. ಆ ಒಟ್ಟಿಗೆ ನಡೆಯುವಂಥದ್ದು ಹೇಗೆ ಅಂದರೆ, ಈ ಸ್ವಾಧೀನ ಮತ್ತು ಪರಾಧೀನ ಕಲ್ಪನೆಗಳನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ಮನೆಯಲ್ಲಿ ಎಲ್ಲ ನನ್ನದೇ ನಡೆಯುತ್ತೆ ಅನ್ನೋದಾದರೆ ಅದು ಸಶಕ್ತ ಸ್ತ್ರೀವಾದ ಅಲ್ಲ. ಜಗತ್ತಲ್ಲಿರೋದು ಎರಡೇ, ಒಂದು ಶೋಷಿತ, ಒಂದು ಶೋಷಕ. ಅದು ಯಾರಾದರೂ ಆಗ್ಬೋದು. ಶೋಷಿತರಿಗೂ ಶೋಷಕರಿಗೂ ಲಿಂಗಭೇದ ಇಲ್ಲ. ಹಾಗಾಗಿ ನಾವೀಗ ಮತ್ತೆ ಮುನ್ನೆಲೆ ತರಬೇಕಾಗಿರೋದೇನು ಅಂತ ಅಂದರೆ, ಒಂದು ಮಾನವತಾವಾದ, ಸ್ತ್ರೀವಾದ ಸಶಕ್ತವಾಗಿ ಅದನ್ನೇ ಹೇಳುತ್ತೆ, ಪರಸ್ಪರ ಗೌರವಿಸಿ ಅಂತ. ಪರಸ್ಪರ ಗೌರವಿಸದೇ ಇದ್ದಲ್ಲಿ ಏನಾಗುತ್ತೆ? ನೆನ್ನೆ ಸಿಂಧನೂರು ಹತ್ರ ಆಗಿದೆಯಲ್ಲ, ಹಾಗೆ ಅತ್ಯಾಚಾರಗಳಾಗ್ತವೆ. ಅತ್ಯಾಚಾರಗಳು, ದೌರ್ಜನ್ಯಗಳು, ಶೋಷಣೆಗಳು ನಡೆಯೋದು ಇದೇ 2 ಕಾರಣಕ್ಕೆ. ಒಂದು, ಪುರುಷನಿಗೆ ಪುರುಷಾಹಂಕಾರ ಜಾಸ್ತಿ, ಪುರುಷಹಮಿಕೆ ಜಾಸ್ತಿ. ಅವರಿಗೆ ಹೆಣ್ಣು ಮಕ್ಕಳು ಅನ್ನೋದಿದೆಯಲ್ಲ, ಅದು ಒಂದು ಲಿಂಗ ಮಾತ್ರ ಅಲ್ಲ, ಅದು ನನಗೊಳಪಡುವ ಸ್ವತ್ತು ಅನ್ನುವ ಸ್ವಾಮ್ಯದ ಭಾವ. ಯಾವಾಗ ಅದು ಅವರಿಗಿಂತ ಹೆಚ್ಚು ಸ್ವತಂತ್ರವಾಗಿ ಸ್ವಾವಲಂಬಿಯಾಗಿದೆ ಅನ್ನೋದು ಸಹಿಸೋಕ್ಕಾಗಲ್ವೋ, ಆಗ ಇಂತಹ ದಬ್ಬಾಳಿಕೆಗಳು ಶುರು ಆಗ್ತವೆ. ಅದು ಏನೇ ಅಂತ ಜೋರು ಮಾಡೋದ್ರಿಂದ ಆಗಿರಬಹುದು, ಅಥವಾ ಸಲೀಸಾಗಿ ಕೆಟ್ಟದಾಗಿ ಜೋಕ್ ಮಾಡ್ತಾರಲ್ಲ, ಆ ಜೋಕುಗಳೂ ಆಗಿರಬಹುದು. ಸೂಕ್ಷ್ಮವಾಗಿ ನೋಡಿದರೆ ಈ ಇಡೀ ಸಮಾಜದಲ್ಲಿ ಹೇರಿಕೆಗಳು ಕೇವಲ ಆಡಳಿತ ಅನ್ನೋದಕ್ಕಿಂತ ಅಧಿಕಾರ ಬಯಸುವ ಸ್ವಾಮ್ಯದ ಗುಣಗಳಿಂದ ಆಗ್ತವೆ. ಅದರಿಂದಾಚೆ ಆಗಬೇಕು, ಅದರಿಂದಾಚೆ ಬರಬೇಕು ಅಂದರೆ ಒಂದು ಜ್ಞಾನ ಮೂಲವನ್ನು ಸೃಷ್ಟಿಸಬೇಕು. ಆ ಜ್ಞಾನ ಮೂಲ ನಮ್ಮ ಕುಟುಂಬದಿಂದಲೇ ಆರಂಭ ಆಗಬೇಕು. ಯಾರ ಮನೆಯಲ್ಲಿ ಮನೆ ಕೆಲಸ ಅನ್ನೋದು ಮನೆಯವರ ಕೆಲಸ ಆಗಿರುತ್ತೋ, ಅಂದರೆ ನಾವು ಕೆಲಸಗಳನ್ನು 2 ವಿಂಗಡಿಸಿದ್ದೀವಿ. ಇದು ಹೆಣ್ಣು ಕೆಲಸ, ಇದು ಗಂಡು ಕೆಲಸ. ಅಡುಗೆ ಮಾಡೋದು ಹೆಣ್ಣು ಕೆಲಸ, ಊಟ ಮಾಡೋದು ಗಂಡು ಕೆಲಸ. ದುಡಿದು ಬರೋದು ಗಂಡು ಕೆಲಸ, ಮನೆ ನಡೆಸೋದು ಹೆಣ್ಣು ಕೆಲಸ. ನೀರು ತಂದು ಕೊಡೋದು ಹೆಣ್ಣು ಕೆಲಸ, ನೀರು ಕುಡಿಯೋದು ಗಂಡು ಕೆಲಸ ಅಲ್ವಾ? ಕೆಲಸಗಳನ್ನು ವಿಂಗಡಿಸ್ಬೇಡಿ. ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ತಾವು ಮಾಡ್ಕೋಬೇಕು. ಅದು ಮನೆಯಿಂದ ಶುರುವಾಗಬೇಕು. ಆವಾಗ ನಮಗೆ ಆ ಸಮಷ್ಟಿ ಭಾವ ಬರೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಇನ್ನೂ 1-2 ದಶಕಗಳ ಕಳೆದ್ರೂ ನಾವಿನ್ನೂ ಅದರಲ್ಲೇ ಇರ್ತೀವಿ. ಕಾರೇಶು ದಾಸಿ
ಒಂದು ರೌಂಡ್ ಹಾಕಿ ಸ್ಟ್ಯಾಚುವಲ್ಲಿ ಬಂದ್ಬಿಡ್ರಿ.